ಮ್ಯೂಲ್ಮಾಂಗ್ ಪ್ರತಿ ಸಲದ ಹಾಗೆ ನನ್ನ ಹತ್ರ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾನೆ. ದೋಕ್ಯುಂಗ್ ಮ್ಯೂಲ್ಮಾಂಗ್ಗೆ ಹೇಳ್ತಾಳೆ, ನಿನ್ಗಿದು ವಿಚಿತ್ರ ಅನ್ಸಲ್ವಾ? ನೀನು ಎಲ್ಲರ ವಿನಾಶ ಮಾಡ್ತೀಯ ಮತ್ತೆ ಡಾಕ್ಟರ್ನ ವೇಷ ಹಾಕೊಂಡು ತಿರುಗ್ತೀಯ. ಡಾಕ್ಟರ್ ಎಲ್ಲರ ಪ್ರಾಣ ಕಾಪಾಡ್ತಾರಲ್ವಾ? ಆಗ್ಲೇ ಅಲ್ಲಿ ಆ ಕ್ರಿಮಿನಲ್ ಇರೋ ಆಂಬ್ಯುಲೆನ್ಸ್ ಕೂಡ ಬಂದ್ಬಿಡತ್ತೆ. ಆ ಕ್ರಿಮಿನಲ್ ಮ್ಯೂಲ್ಮಾಂಗ್ನ ನೋಡ್ತಾನೆ ಮತ್ತೆ ಡೋರ್ ಓಪನ್ ಆಗ್ತಿದ್ದಂಗೆ ಆ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿ ಚಾಕು ತಗೊಂಡು ಮ್ಯೂಲ್ಮಾಂಗ್ ಹತ್ರ ಓಡ್ತಾನೆ. ದೋಕ್ಯುಂಗ್ ಇದನ್ನ ನೋಡಿದಾಗ ಅವಳು ಮ್ಯೂಲ್ಮಾಂಗ್ನ ಮುಂದೆ ಬರ್ತಾಳೆ ಮತ್ತೆ ಆ ಕ್ರಿಮಿನಲ್ ಚಾಕುನಿಂದ ಚುಚ್ಚುತ್ತಾನೆ. ಈ ಕಡೆ ಸಂತು ತುಂಬಾ ಅಳ್ತಿರ್ತಾನೆ, ಯಾಕಂದ್ರೆ ಅವನಿಗೆ ಡಾಕ್ಟರ್ನಿಂದ ಗೊತ್ತಾಗಿರತ್ತೆ ದೋಕ್ಯುಂಗ್ 3 ತಿಂಗಳಲ್ಲೇ ಸಾಯ್ತಾಳೆ ಅಂತ. ಈ ಕಡೆ ದೋಕ್ಯುಂಗ್ ಕೆಳಗೆ ಬಿದ್ದಿರೋ ರಕ್ತ ನೋಡ್ತಾಳೆ, ಆದ್ರೆ ಅದು ಅವಳ ರಕ್ತ ಆಗಿರಲ್ಲ, ಅದು ಮ್ಯೂಲ್ಮಾಂಗ್ನ ರಕ್ತ ಆಗಿರತ್ತೆ. ಅಂದ್ರೆ ಮ್ಯೂಲ್ಮಾಂಗ್ ಆ ಚಾಕು ದೋಕ್ಯುಂಗ್ನ ಚುಚ್ಚೋ ಮುಂಚೆನೆ ಹಿಡಿದಿರ್ತಾನೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಅಲ್ಲಾಡ್ಬೇಡ ಅಂತ ಹೇಳ್ತಾನೆ ಮತ್ತೆ ಆ ಕ್ರಿಮಿನಲ್ಗೆ ದೂರ ಎಸಿತಾನೆ. ಆ ಕ್ರಿಮಿನಲ್ ಮ್ಯೂಲ್ಮಾಂಗ್ ಮೇಲೆ ಮತ್ತೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ, ಆದ್ರೆ ಮ್ಯೂಲ್ಮಾಂಗ್ ಅವನನ್ನ ಅಲ್ಲೇ ನಿಲ್ಲಿಸ್ತಾನೆ ಮತ್ತೆ ನಾನ್ ನಿನ್ನಿಂದ ವಾಪಸ್ ತಗೊಂಡಿರೋ ವಿನಾಶನ ವಾಪಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಇಷ್ಟು ಹೇಳ್ತಿದ್ದಂಗೆ ಆ ಕ್ರಿಮಿನಲ್ ತನ್ನನ್ನು ತಾನೇ ಚುಚ್ಕೋತಾನೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ಗೆ ಹೇಳ್ತಾನೆ, ನೋಡಿದ್ಯಾ, ಯಾರು ನನ್ನನ್ನ ಪ್ರೀತಿಸಕ್ ಆಗಲ್ಲ, ಎಲ್ಲರೂ ನನ್ನನ್ನ ದ್ವೇಷಿಸ್ತಾರೆ ಅಥವಾ ನಾನ್ ಬೇಕು ಅಂತ ಬೇಡ್ಕೋತಾರೆ, ಆದ್ರೆ ನನ್ನನ್ನ ಪ್ರೀತಿಸಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಪಿಸೋಡ್ 4 ಇಲ್ಲಿ ಮುಗಿಯುತ್ತೆ.